ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ಮಾಧುರಿ ಹತ್ರ ಕೋಟಿಗಟ್ಟಲೆ ಹಣ ಇದು ಐಷಾರಾಮಿ ಜೀವನನ ನಡೆಸ್ತಾ ಇರ್ತಾಳೆ. ಇನ್ನು ಮಾಧುರಿ ಈಗಾಗಲೇ 4-5 ಮದುವೆಗಳನ್ನ ಕೊಂಡಿರುತ್ತಾಳೆ. ಮದುವೆಯಾದ 1 ವರ್ಷದಲ್ಲೇ ಇವಳ ಗಂಡಂದಿರು ತೀರಿ ಹೋಗ್ತಾ ಇರ್ತಾರೆ. ಹಾಗಾಗಿ ಅಕ್ಕಪಕ್ಕದವರು ಬಹುಶಃ ಇವಳ ಜಾತಕದಲ್ಲಿನೇ ಏನೋ ದೋಷ ಇರಬೇಕು ಅಂತ ಮಾತಾಡಿಕೊಳ್ಳುತ್ತಾ ಇರ್ತಾರೆ. ನಮ್ಮ ಜನನೇ ಇಷ್ಟು ಏನಾದ್ರೂ ಒಂದು ಚೂರು ಆಗ್ಬಿಟ್ರೆ ಅದಕ್ಕೆ ಜಾತಕ ಅವಳ ಕಾಲ್ಗುಣನೇ ಕಾರಣ ಅಂತ ಅವರಿಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ. ಏನೂ ಮಾಡಕ್ಕಾಗಲ್ಲ. ಇನ್ನು ಇವಳು ಸೋನಿಯಾ ಅಂತ. ಸೋನಿಯಾ ಮಾಧುರಿಯ ಅಕ್ಕನ ಮಗಳು. ಮಾಧುರಿ ಸೋನಿಯಾಳನ್ನ ತನ್ನ ಮನೆ ಕೆಲಸದವಳ ತರ ನೋಡ್ಕೊಳ್ತಾ ಇರ್ತಾಳೆ. ಇನ್ನು ಮಾಧುರಿಯ 4ನೇ ಗಂಡ ಈಗ ತಾನೇ ತೀರಿ ಹೋಗಿರ್ತಾನೆ. ಮಾಧುರಿ ಅದರ ಬಗ್ಗೆ ಯೋಚನೆ ಮಾಡದೆ ಮತ್ತೊಬ್ಬ ಹುಡುಗನನ್ನ ಮದುವೆಯಾಗುವ ವಿಚಾರ ತನಗೆ ಪರಿಚಯವಿದ್ದ ದೇವ್ಗೆ ಹೇಳ್ತಾಳೆ. ಅಬ್ಬೊಬ್ಬ ಬಾರಿ ಗಟ್ಟಿಗಿತ್ತೇನೆ. 4 ಜನ ಸತ್ತೋದ್ರೂ ಅದರ ಬಗ್ಗೆ ಯೋಚನೆ ಇಲ್ಲದೆ ಇನ್ನೊಂದು ಮದುವೆ ಅಂತೆ. ಆಗ ದೇವ್ ಹಣದಾಸೆಗಾಗಿ ತನ್ನ ಹೆಂಡತಿಯ ತಮ್ಮ ರೋಷನ್ ಇದ್ದಾನೆ ಅಂತ ಹೇಳಿ ಮಾಧುರಿಯನ್ನ ರೋಷನ್ ಹತ್ರ ಕರ್ಕೊಂಡು ಹೋಗ್ತಾನೆ. ಆಗ ದೇವನ ಹೆಂಡತಿ ಪೂಜಾ ಅಲ್ಲಿದ್ರೆ ಮಾಧುರಿ ಮದುವೆ ನಂತರ ರೋಷನ್ ನನ್ನ ಮಾತು ಕೇಳ್ದೆ ಹೋದ್ರೆ ಏನ್ ಮಾಡೋದು ಅಂತ ದೇವನನ್ನ ಕೇಳ್ತಾಳೆ. ಆಗ ದೇವ್, ನೀವೇನು ಹೆದರಿಕೋಬೇಡಿ, ಅವನೇನಾದ್ರೂ ನೀವು ಹೇಳಿದಾಗ ಕೇಳ್ದೆ ಹೋದ್ರೆ ನಾನು ಪೂಜಾಳನ್ನ ಕೊಂದೇ ಬಿಡ್ತೀನಿ ಅಂತ ರೋಷನನ್ನ ಹೆದರಿಸುತ್ತಾನೆ. ಈ ದಪ್ಪ ಗಂಡಸ್ತನ ಅಂದ್ರೆ ಅಲ್ವಾ? ಇಂತಹ ಗಂಡಸರನ್ನೆಲ್ಲ ಕೊಚ್ಚಿ ಕೊಂದು ಹಾಕಿಬಿಡಬೇಕು. ಆಗ ಖುಷಿಯಾದ ಮಾಧುರಿ ದೇವ್ಗೆ 5 ಲಕ್ಷ ಹಣ ಕೊಟ್ಟು 2 ದಿನದಲ್ಲಿ ಮದುವೆ ಕಾರ್ಯನ ಮುಗಿಸು ಅಂತ ಹೇಳ್ತಾಳೆ. ಸಿಕ್ಕಾಪಟ್ಟೆ ಅವಸರ ಇದೆ ಇವಳಿಗಂತೂ. ನಂತರ ಅದರಂತೆ ಮದುವೆ ಮುಗಿದು ಮಾಧುರಿಯ ಫಸ್ಟ್ ನೈಟ್ ದಿನ ಬರುತ್ತೆ. ಆಗ ಮಾಧುರಿ ರೋಷನ್ಗಾಗಿ ವೇಟ್ ಮಾಡ್ತಾ ಕೂತ್ಕೊಂಡಿರುತ್ತಾಳೆ. ರೋಷನ್ ನನ್ನ ಸೊಂಟದಲ್ಲಿ ನೋವು ಆಗ್ತಾ ಇದೆ ಅಂತ ಅವಳಿಂದ ದೂರ ಹೋಗೋದಕ್ಕೆ ನೋಡ್ತಾನೆ. ಇವನೆಂತ ಗಂಡಸು, ಅವಳೇ ಕಾಯ್ಕೊಂಡು ಕೂತವಳೆ, ಇವನು ನೋಡಿದ್ರೆ ದೂರ ಹೋಗ್ತಾನಂತೆ. ಆಗ ಶಾಕ್ ಆದಂತಹ ಮಾಧುರಿ ಯಾಕೆ, ಏನಾಯ್ತು ಅಂತ ಕೇಳ್ತಾಳೆ. ಆಗ ರೋಷನ್ ರೂಮಿನ ಆಚೆ ನೀರು ಬಿದ್ದಿತ್ತು, ಹಾಗಾಗಿ ನನ್ನ ಕಾಲು ಜಾರ್ ಬಿದ್ದು ಬಿಟ್ಟೆ ಅಂತ ಹೇಳ್ತಾನೆ. ಮಲ್ಲ. ಆಗ ಮಾಧುರಿ ತನ್ನ ಮೇಲಿನ ಹೊಟ್ಟೆ ಕಿಚ್ಚಿಗಾಗಿ ಸೋನಿಯಾನೇ ಅಲ್ಲಿ ಬೇಕು ಅಂತ ನೀರು ಚೆಲ್ಲಿರಬೇಕು ಅಂತ ತಿಳ್ಕೊಂಡು ಸೋನಿಯಾಳನ್ನ ಅಲ್ಲಿ ಕರೆಸಿ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಪಾಪ ಅಲ್ವಾ ಸೋನಿಯಾ, ಏನು ಮಾಡದೆ ಇದ್ರೂನು ಇವಳ ಕೈಯಲ್ಲಿ ಓಡಿಸ್ಕೋಬೇಕು. ಆಗ ರೋಷನ್, ಈಗ ನನ್ನ ನೋವೆಲ್ಲ ಹೊರಟು ಹೋಯ್ತು, ಪ್ಲೀಸ್ ಅವಳನ್ನು ಬಿಟ್ಬಿಡು ಅಂತ ಹೇಳ್ತಾನೆ. ಪಾಪಚ್ಚಿ ಇವನು. ಆಗ ಮಾಧುರಿ, ನಿನಗೆ ನನ್ನ ಖುಷಿಯನ್ನ ನೋಡಿ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ವಾ? ಇನ್ನೊಮ್ಮೆ ನೀನು ಈಗೇನಾದ್ರೂ ನನಗೆ ಅಡ್ಡಿ ಮಾಡೋದಕ್ಕೆ ನೋಡಿದ್ರೆ ನಾನು ನಿನ್ನನ್ನ ಕೊಂದೇ ಬಿಡ್ತೀನಿ ಅಂತ ಸೋನಿಯಾಳನ್ನ ಬೈದು ರೂಮಿಂದ ಆಚೆ ಹಾಕಿ, ಯಾರಾದ್ರೂ ನನ್ನ ಖುಷಿಗೆ ಅಡ್ಡಿ ಮಾಡೋದಕ್ಕೆ ನೋಡಿದ್ರೆ ನಾನು ಯಾರನ್ನು ಬಿಡೋದಿಲ್ಲ. ನನಗೆ ಇದುವರೆಗೆ ಸಂತಾನನೇ ಇಲ್ಲ. ನೀನು ನನಗೊಂದು ಗಂಡು ಮಗು ಕೊಡು, ಇಲ್ದೆ ಹೋದ್ರೆ ನಾನು ಇಡೀ ಆಸ್ತಿ ಸೋನಿಯಾಳಿ ಹೆಸರಿಗೆ ಆಗ್ಬಿಡುತ್ತೆ. ಹಾಗಾಗೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಗೊತ್ತಾಯ್ತಲ್ಲ ಗಾಯ್ಸ್, ಇವಳು ಇಷ್ಟೊಂದು ಜನಗಂಡಂದರನ್ನ ಯಾಕೆ ಮಾಡ್ಕೊಂಡಿದ್ಲು ಅಂತ. ಆಗ ಅದೆಲ್ಲವನ್ನ ಕೇಳಿ ಸೋನಿಯಾಗೆ ಶಾಕ್ ಆಗುತ್ತೆ. ಮಾಧುರಿ ಖುಷಿಯಿಂದ ರೋಷನ್ ಜೊತೆ ಸ್ವರ್ಗ ಸುಖ ಕಾಣುತ್ತಾಳೆ. ಮಜಾ ಮಾಡು ರೋಷನ್. ನಂತರ ಮರುದಿನ ಸೋನಿಯಾ ಮಾಧುರಿಯ ರೂಮ್ಗೆ ಹೋಗಿ ಅವಳ ಫೋನ್ನಿಂದ ಅವಳಿಗೆ ಎಲ್ಲಾ ಫೋಟೋಗಳನ್ನ ತನ್ನ ಫೋನಿಗೆ ಸೆಂಡ್ ಮಾಡ್ಕೊಳ್ತಾಳೆ. ನಂತರ ಮಾಧುರಿ ರೋಷನ್ಗೆ ಊಟ ಹಾಗೂ ಎಲ್ಲಾ ವಸ್ತುಗಳನ್ನ ಇಲ್ಲೇ ತಂದಿಡು, ನಾನು ಈ ರೂಮ್ನ ಲಾಕ್ ಮಾಡಿ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಸೋನಿಯಾಗೆ ಹೇಳ್ತಾಳೆ. ಆಗ ರೋಷನ್, ನನ್ನನ್ನು ಯಾಕೆ ಲಾಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆಗ ಮಾಧುರಿ, ನನಗೆ ಈ ಸೋನಿಯಾಳ ಮೇಲೆ ನಂಬಿಕೆ ಇಲ್ಲ ಹಾಗಾಗಿ ಅಂತ ಹೇಳ್ತಾರೆ. ಅಬ್ಬಬ್ಬಾ, ಸೋನಿಯಾ ಮೇಲೆ ನಂಬಿಕೆ ಇಲ್ವಂತೆ, ಆದ್ರೆ ರೋಷನ್ ಮೇಲೆ ನಂಬಿಕೆ ಇದೆಯಂತೆ. ಎಂತ ಮಾರಾಯ. ಈ ಕಡೆ ಸೋನಿಯಾ ಮಾಧುರಿ ಹಾಗೂ ಅನೇಕ ಯಂಗ್ ಹುಡುಗರು ಜೊತೆಯಾಗಿರುವ ಪ್ರೈವೇಟ್ ವಿಡಿಯೋಗಳನ್ನ ನೋಡಿ ನಾನು ಆದಷ್ಟು ಬೇಗ ನಿನಗೊಂದು ಗತಿ ಕಾಣಿಸ್ತೀನಿ ಅಂತ ಅಂದುಕೊಳ್ಳುತ್ತಾಳೆ. ಎಷ್ಟು ಜನ ಜೊತೆ ಮಲ್ಕೊಂಡಿದ್ದಾಳೋ ಏನ್ ಕಥೆನೋ ಅಲ್ವಾ. ನಂತರ ಮಾಧುರಿ ರೋಷನ್ ಅನ್ನ ಲಾಕ್ ಮಾಡಿ ಹೊರಗಡೆ ಹೋಗ್ತಾಳೆ. ಅಲ್ಲಿಗೆ ಬಂದಂತಹ ಪೂಜಾ ರೋಷನ್ ಅನ್ನ ಕಿಟಕಿನಲ್ಲಿ ಮೀಟ್ ಆಗ್ತಾಳೆ. ಆಗ ರೋಷನ್, ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯಾ? ಈ ವಿಷಯ ಭಾವಂಗೆ ಏನಾದ್ರೂ ಗೊತ್ತಾದ್ರೆ ನಿನ್ನನ್ನ ಕೊಂದೇ ಬಿಡ್ತಾನೆ. ಹೋಗಿ ಹೋಗು ಅಂತ ಹೇಳ್ತಾ ಇರ್ತಾನೆ. ಪಾಪ ಅಲ್ವಾ ಅಣ್ಣ ತಂಗಿ, ಅವಳಿಗೋಸ್ಕರ ಇವನು, ಇವನಿಗೋಸ್ಕರ ಅವಳು. ಆಗ ಪೂಜಾ, ನಿನ್ನ ಕಷ್ಟ ನನಗೆ ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ.
ಆಗ ರೋಷನ್, ನಾನು ಈ ಮದುವೆ ಮಾಡಿಕೊಂಡಿದ್ದೆ ನಿನಗೋಸ್ಕರ ಅಂತ ಹೇಳಿದ್ರೆ ಅಲ್ಲಿಗೆ ಬಂದಂತಹ ಸೋನಿಯಾ, ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಈ ವಿಷಯ ನಾನು ಚಿಕ್ಕಮ್ಮನಿಗೆ ಹೇಳ್ತೀನಿ ನೋಡಿ ಅಂತ ಹೇಳಿ ಪೂಜಾಳನ್ನ ಅಲ್ಲಿಂದ ಬೈದು ಕಳಿಸಿಬಿಡ್ತಾಳೆ. ನಂತರ ಮನೆಗೆ ಬಂದಂತಹ ಮಾಧುರಿ, ಪೂಜಾ ಇಲ್ಲಿಗೆ ಬಂದಿದ್ಲಂತೆ. ಯಾಕೆ? ನೀನು ನನ್ನ ಜೊತೆ ಖುಷಿಯಾಗಿಲ್ವಾ? ಬೇಡ ಅಂತಂದ್ರೆ ಹೇಳು, ನಾನು ದೇವ್ಗೆ ಹೇಳಿ ನಿನ್ನನ್ನ ವಾಪಸ್ ಕಳಿಸಿಬಿಡ್ತೀನಿ. ಹಾಗೇನಾದ್ರೂ ಆದ್ರೆ ದೇವ್ ಪೂಜಾಳನ ಕೊಂದೇ ಬಿಡ್ತಾನೆ ಗೊತ್ತಾ ಅಂತ ರೋಷನ್ಗೆ ಹೇಳ್ತಾಳೆ. ಆಗ ರೋಷನ್, ಹಾಗೇನೂ ಇಲ್ಲ, ನಾನು ನಿಮ್ಮ ಜೊತೆ ತುಂಬಾನೇ ಖುಷಿಯಾಗಿದ್ದೀನಿ ಅಂತ ಹೇಳ್ತಾನೆ. ಹೌದು ಗಾಯ್ಸ್, ಪಾಪ ರೋಷನ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾನೆ ಅಲ್ವಾ? ಆಗ ಮಾಧುರಿ, ನಂದು ಈಗ ತಾನೇ ಮದುವೆಯಾಗಿದೆ, ನೀನು ನನಗಾಗಿ ಕುತೂಹಲದಿಂದ ಕಾಯ್ತಾ ಕೂತಿರಬೇಕು ಗೊತ್ತಾ ಅಂತ ಹೇಳಿ ಅವನ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಮುಂದಾಗ್ತಾಳೆ. ಆಗ ಸೋನಿಯಾ ಅಲ್ಲಿಗೆ ಬಂದು ಬಿಡ್ತಾಳೆ. ಕೋಪಗೊಂಡಂತಹ ಮಾಧುರಿ, ನನ್ನ ಮೂಡ್ ಹಾಳು ಮಾಡ್ಬಿಟ್ಟೆ ಅಂತ ಆಕೆ ಕೆನ್ನೆಗೆ ಹೊಡಿತಾಳೆ. ಆಗ ಸೋನಿಯಾ, ಪೊಲೀಸ್ ಅವರು ಬಂದಿದ್ದಾರೆ ಅಂತ ಹೇಳ್ತಾಳೆ. ಶಾಕ್ ಆದಂತಹ ಮಾಧುರಿ ಅವರ ಹತ್ರ ಹೋಗ್ತಾಳೆ. ಆಗ ಪೊಲೀಸ್ ಅವರು, ಈಗ ರೀಸೆಂಟ್ ಆಗಿ ತೀರ್ಕೊಂಡಂತಹ ನಿಮ್ಮ 4ನೇ ಗಂಡ ರಾಜೇಶ್ ಅವರದು ಸಾವಲ್ಲ, ಕೊಲೆ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಲಾಗಿದೆ ಅಂತ ಮಾಧುರಿಗೆ ಹೇಳ್ತಾರೆ. ಆಗ ಮಾಧುರಿ, ಇಲ್ಲ ಇಲ್ಲ, ಅದು ಸಾವೇನೆ ಅಂತ ಹೇಳಿದ್ರೆ ಪೊಲೀಸ್ ಅವರು ಮಾಧುರಿ ಹಾಗೂ ಅವಳ ಯೋಗ ಟೀಚರ್ ವಿಶಾಲ್ನ ಪ್ರೈವೇಟ್ ಫೋಟೋಸ್ ಮಾಧುರಿಗೆ ತೋರಿಸ್ತಾ, ಇವರಿಗೂ ನಿಮಗೂ ಸಂಬಂಧ ಇತ್ತು, ಹಾಗಾಗಿ ನೀವೇ ರಾಜೇಶ್ ಅವರನ್ನ ಕೊಂದಿರಬೇಕು ಅಂತ ಹೇಳ್ತಾರೆ. ಆಗ ಮಾಧುರಿ, ಇಲ್ಲ ಇಲ್ಲ, ರಾಜೇಶ್ ಅವರದು ನಿಜವಾಗ್ಲೂ ಸಾವೇನೆ ಅಂತ ಹೇಳಿ ಡೆತ್ ಸರ್ಟಿಫಿಕೇಟ್ನ ತೋರಿಸ್ತಾಳೆ. ನನಗೆ ಯಾಕೋ ಇವಳ ಮೇಲೆ ಡೌಟ್ ಗೈಸ್. ಇಷ್ಟೊಂದು ಜನ ಗಂಡಸರ ಜೊತೆ ಮಜಾ ಮಾಡಿರೋ ಇವಳು ಗಂಡನ ಕೊಲೆ ಮಾಡಿದ್ದಾಳೆ ಅನ್ನೋದರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ. ಆಗ ಪೊಲೀಸ್ ಅವರು ಸುಮ್ನೆ ವಾಪಸ್ ಹೊರಟು ಹೋಗ್ತಾರೆ. ನನ್ನ ಪ್ರೈವೇಟ್ ಫೋಟೋಸ್ ನೀನೆ ಪೊಲೀಸ್ ಅವರಿಗೆ ಕೊಟ್ಟಿರಬೇಕು ಅಂತ ಮಾಧುರಿ ಸೋನಿಯಾಳನ್ನ ತುಂಬಾನೇ ಹೊಡಿತಾಳೆ. ನಂತರ ರೋಷನ್ ಸೋನಿಯಾಳನ್ನ ಕೇರ್ ಮಾಡೋದಕ್ಕೆ ಹೋಗಿ, ಮಾಧುರಿಯವರು ತುಂಬಾ ಡೇಂಜರ್ ಇದ್ದಾರೆ, ನಾನು ಕೂಡ ಅವರಿಗೆ ಹೆದರಿನೇ ಈ ಮದುವೆಗೆ ಒಪ್ಪಿಕೊಂಡಿದ್ದು ಅಂತ ಹೇಳ್ತಾನೆ. ಆಗ ಸೋನಿಯಾ, ನನಗೂ ಅವಳಿಂದ ಸಾಕಾಗಿ ಹೋಗಿದೆ, ಹಾಗಾಗಿ ಅವಳನ್ನ ಕೊಂದು ಬಿಡೋಣ ಅಂತ ಕೇಳ್ತಾಳೆ. ಅಬ್ಬಬ್ಬಾರೆ ಮೇರೆ ಲಡ್ಕಿ, ನೀನೇ ಕಣೆ. ರೋಷನ್ ಬೇರೆ ವ್ಯಕ್ತಿಗೆ ಕಾಲ್ ಮಾಡಿ ಮಾಧುರಿಯ ಕಾರ್ನ ಬ್ರೇಕ್ ಫೇಲ್ ಮಾಡಿಸುತ್ತಾನೆ. ನಂತರ ಹೊರಗಡೆ ಹೋಗುವಾಗ ರೋಷನ್ಗೆ ಡ್ರೆಸ್ ತರೋದಕ್ಕೆ ಸೋನಿಯಾಳನ್ನ ಜೊತೆನಲ್ಲಿ ಕರ್ಕೊಂಡು ಹೋಗ್ತಾಳೆ. ಆಗ ಆ ವ್ಯಕ್ತಿ ರೋಷನ್ ಹತ್ರ ಬಂದು, ನಾನು ಮಾಧುರಿ ಅವರ ಕಾರ್ ಬ್ರೇಕ್ ಮತ್ತೆ ಸರಿ ಮಾಡಿದೀನಿ. ಮಾಧುರಿ ಸರಿ ಇಲ್ಲ, ಅವಳಿಗೆ ನಿನ್ನಿಂದ ಮಗು ಅಲ್ಲ, ಕೇವಲ ಸುಖ ಮಾತ್ರನೇ ಬೇಕು. ಹಾಗಾಗಿ ಅವಳು ತನ್ನ ಆಸೆ ತೀರಿಸಿಕೊಂಡ ಮೇಲೆ ನಿನ್ನನ್ನು ಕೂಡ ಕೊಂದು ಮತ್ತೆ ಬೇರೆ ಹುಡುಗನನ್ನ ಮದುವೆ ಆಗ್ತಾಳೆ. ಹುಷಾರಾಗಿರು ಅಂತ ರೋಷನ್ಗೆ ಹೇಳಿ ಹೋಗ್ತಾನೆ. ಅಬ್ಬಬ್ಬಾ, ಎಂಥ ಸೈಕೋ ಇವಳು ಅಲ್ವಾ? ನಾನು ಅನ್ಕೋತಾ ಇದ್ದೆ ಇಷ್ಟು ಜನ ಗಂಡಸರ ಜೊತೆ ಮಲ್ಕೊಂಡಿದ್ರು ಮಗು ಆಗಿಲ್ವಾ ಇವಳಿಗೆ ಏನಾದ್ರೂ ಪ್ರಾಬ್ಲಮ್ ಇರುತ್ತೆ ಅಂತ. ಆದ್ರೆ ಆ ಆನ್ಸರ್ ಇಲ್ಲಿದೆ. ಇನ್ನು ಈ ಕಡೆ ಸೋನಿಯಾ ಡುಪ್ಲಿಕೇಟ್ ಕೀ ಬಳಸಿ ರೋಷನ್ ಹತ್ರ ಹೋಗ್ತಾಳೆ. ರೋಷನ್, ನಾನು ನಿನ್ನನ್ನ ತುಂಬಾನೇ ಲವ್ ಮಾಡ್ತಾ ಇದ್ದೀನಿ, ಇನ್ಮೇಲೆ ನಾವಿಬ್ಬರೂ ಸೇರಿನೇ ಇಲ್ಲಿಂದ ಹೋಗೋಣ ಅಂತ ಸೋನಿಯಾಗೆ ಹೇಳ್ತಾನೆ. ಆಗ ಖುಷಿಯಾದ ಸೋನಿಯಾ ಆತನನ್ನ ತಪ್ಪಿಕೊಳ್ಳುತ್ತಾಳೆ. ಆಗ ಅದೆಲ್ಲವನ್ನ ನೋಡಿದಂತಹ ದೇವ್, ನಾನು ನಿಮ್ಮ ವಿಷಯನ ಮಾಧುರಿಯವರಿಗೆ ಹೇಳ್ತೀನಿ ಅಂತ ಹೆದರಿಸುತ್ತಾನೆ. ಆಗ ಬೇಡ ಅಂತ ಹೇಳ್ತಾರೆ. ದೇವ್, ಹಾಗಾದ್ರೆ ನನಗೆ ನಿನ್ನಿಂದ ಸುಖ ಬೇಕು ಅಂತ ಹೇಳಿ ಸೋನಿಯಾಳ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ನೋಡ್ತಾನೆ. ಗುಬಾಳ್ ನನ್ನ ಮಗನೇ, ಆಸ್ತಿ ಹೆಂಗಿದ್ರು ಅವಳ ಹೆಸರಿಗೆ ಬರ್ತಿತ್ತು, ಸ್ವಲ್ಪ ದುಡ್ಡು ಇಸ್ಕೊಂಡು ಮಜಾ ಮಾಡೋದು ಬಿಟ್ಟು ಎಲ್ಲ ಹಾಳು ಮಾಡ್ಕೊಂಡ. ಆಗ ರೋಷನ್ ಸುಮ್ನೆ ನಿಂತಿರ್ತಾನೆ. ಮಾಧುರಿ ಅಲ್ಲಿಗೆ ಬಂದು ಬಿಡ್ತಾಳೆ. ಆಗ ದೇವ್, ಇವರಿಬ್ಬರೂ ನಿಮಗೆ ಮೋಸ ಮಾಡಿ ಇಲ್ಲಿಂದ ಓಡಿ ಹೋಗೋದಕ್ಕೆ ನೋಡ್ತಾ ಇದ್ರು ಅಂತ ಮಾಧುರಿಗೆ ಹೇಳ್ತಾನೆ. ಆಗ ಮಾಧುರಿ ಪೋನ್ಯಾಳನ್ನ ಹೊಡೆಯುವುದಕ್ಕೆ ನೋಡ್ತಾಳೆ. ರೋಷನ್ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ. ಆಗ ದೇವ್ ಹಾಗೂ ಮಾಧುರಿ ಹೊರಗಡೆ ಓಡಿ ಹೋಗ್ತಾರೆ. ರೋಷನ್ ವಾಪಸ್ ಸೋನಿಯಾಳ ಹತ್ರ ಬಂದು, ಮನೆಯಲ್ಲಿದ್ದ ಒಡವೆ ಹಾಗೂ ಬಂಗಾರನೆಲ್ಲ ತಗೋ, ಇಲ್ಲಿಂದ ಎಲ್ಲಾದರೂ ಓಡಿ ಹೋಗೋಣ ಅಂತ ಸೋನಿಯಾಗೆ ಹೇಳ್ತಾನೆ. ಸರಿಯಾಗಿ ಮಾಡಿದರೆ ಪ್ಲಾನ್ ಆಗ ಸೋನಿಯಾ ಎಲ್ಲಾ ಪ್ಯಾಕ್ ಮಾಡಿಕೊಳ್ಳುತ್ತಾಳೆ. ಪೂಜಾ ರೋಷನ್ಗೆ ಕಾಲ್ ಮಾಡ್ತಾಳೆ. ನಂತರ ಇವರಿಬ್ಬರು ಓಡಿ ಹೋದ ವಿಷಯ ತಿಳಿದಂತಹ ಮಾಧುರಿ, ಇವರಿಬ್ಬರು ನನಗೆ ಸಿಗದೆ ಹೋದ್ರೆ ನಿನ್ನನ್ನೇ ಕೊಂದು ಬಿಡ್ತೀನಿ ಅಂತ ದೇವನನ್ನ ಹೆದರಿಸುತ್ತಾಳೆ. ನಿಜವಾಗ್ಲೂ ಸೈಕೋ ಇವಳು, ಕೊಲೆ ಮಾಡೋದು ಅಷ್ಟೊಂದು ಸುಲಭ ಅನ್ಕೊಂಡ್ಬಿಟ್ಟವಳೆ. ತಲೆ ಸರಿ ಇಲ್ಲ, ಅದಕ್ಕೆ ಅವಳಿಗೆ ಸುಲಭ ಅನಿಸ್ತೈತೆ. ಆಮೇಲೆ ಸೋನಿಯಾ, ನೀನು ತುಂಬಾ ಮೂರ್ಖ ಇದ್ದೀಯಾ, ನಾನು ನಿನ್ನನ್ನ ಲವ್ ಮಾಡ್ತಾ ಇಲ್ಲ, ನಿನ್ನಿಂದ ಚಿಕ್ಕಮ್ಮನಿಗೆ ಮಗು ಆದ್ರೆ ನನಗೆ ಆಸ್ತಿನೇ ಸಿಗೋದಿಲ್ಲ ಅಂತ ನಾನು ನಿನ್ನನ್ನ ಅಲ್ಲಿಂದ ಕರ್ಕೊಂಡು ಬಂದೆ. ನಾನೀಗ ಚಿಕ್ಕಮ್ಮನಿಗೆ ಮೆಸೇಜ್ ಮಾಡಿ ನೀನೇ ನನ್ನನ್ನ ಫೋರ್ಸ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀಯ ಅಂತ ಹೇಳ್ಬಿಟ್ಟಿದೀನಿ. ಅವರು ಕೂಡ ಈಗಲೇ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಯಪ್ಪ ದೇವರೇ, ಎಂಥ ಗುರು ಇವರದು.
ಆಗ ರೋಷನ್ ಸೋನಿಯಾ ಡಬಲ್ ಕ್ರಾಸ್ ಮಾಡ್ಬಿಟ್ಲು. ನೀನು ಇಲ್ಲಿಗೆ ಬರಬೇಡ ಅಂತ ಪೂಜಾಗೆ ಕಾಲ್ ಮಾಡಿ ಹೇಳಿ ನೀನು ಯಾಕೆ ನನಗೆ ಮೋಸ ಮಾಡಿದೆ ಅಂತ ಸೋನಿಯಾಳನ್ನ ಕೇಳ್ತಾನೆ. ಆಗ ಸೋನಿಯಾ ನೀನು ಕೂಡ ನನಗೆ ಮೋಸ ಮಾಡೋದಕ್ಕೆ ಹೊರಟಿದ್ದೆ. ನೀನು ಪೂಜಾ ಅವರಿಗೆ ಕಾಲ್ ಮಾಡಿ ನೀನು ನನಗೆ ಮೋಸ ಮಾಡಿ ಆಮೇಲೆ ಎಲ್ಲಾ ಒಡವೆಗಳು ಹಾಗೂ ಹಣದೊಂದಿಗೆ ಪೂಜಾ ಅವರ ಜೊತೆ ಸೆಟಲ್ ಆಗೋ ವಿಚಾರ ಅವರೊಂದಿಗೆ ಮಾತಾಡುವಾಗ ನಾನು ಕೇಳಿಸಿಕೊಂಡಿದ್ದೆ ಅಂತ ಹೇಳ್ತಾಳೆ. ಇದಕ್ಕೆ ಹೇಳೋದು ಒಬ್ಬರಿಗೊಬ್ಬರು ಮೋಸ ಮಾಡೋಕೆ ಹೋದ್ರೆ ದೇವರು ನಮಗೆ ಮೋಸ ಮಾಡ್ತಾನೆ ಅಂತ. ಅದೇ ಸಮಯಕ್ಕೆ ಮಾಧುರಿ ಹಾಗೂ ದೇವ್ ಅಲ್ಲಿಗೆ ಬರ್ತಾರೆ. ಸೋನಿಯಾ ರೋಷನ್ ನಿಮಗೆ ಮೋಸ ಮಾಡುವ ಸಲುವಾಗಿ ನನ್ನನ್ನ ಇಲ್ಲಿಗೆ ಕರೆತಂದಿದ್ದ ಅಂತ ಮಾಧುರಿಗೆ ಹೇಳ್ತಾಳೆ. ಆಗ ಮಾಧುರಿ ನೀನು ಅವನ ಡೋರ್ ಓಪನ್ ಮಾಡದೆ ಹೋಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ಸೋನಿಯಾಳನ್ನ ಕೊಲೆನೆ ಮಾಡ್ಬಿಡ್ತಾಳೆ. ಆಗ ರೋಷನ್ ನಾನು ಸೋನಿಯಾ ಹೇಳಿದ್ದಕ್ಕಾಗಿ ಇಷ್ಟೆಲ್ಲ ಮಾಡ್ಬಿಟ್ಟೆ, ಪ್ಲೀಸ್ ನನ್ನನ್ನ ಕ್ಷಮಿಸು ಅಂತ ಮಾಧುರಿನ ಕೇಳಿಕೊಳ್ಳುತ್ತಾನೆ. ಆಗ ಅಲ್ಲಿಗೆ ಬಂದಂತಹ ವಿಶಾಲ್ ಇವಳು ನಿನ್ನನ್ನು ಕೂಡ ಕೊಂದು ಬಿಡ್ತಾಳೆ, ಬಿಡೋದಿಲ್ಲ ಇವಳು ತನ್ನ ದೇಹದ ಸುಖಕ್ಕಾಗಿ ಎಲ್ಲರನ್ನೂ ಕೊಲೆ ಮಾಡ್ತಾನೆ ಬಂದಿದ್ದಾಳೆ ಅಂತ ರೋಷನ್ಗೆ ಹೇಳ್ತಾನೆ. ಆಗ ಮಾಧುರಿ ಅವನನ್ನು ಕೂಡ ಕೊಂದು ಬಿಡ್ತಾಳೆ. ರೋಷನ್ ಕ್ಷಮೆ ಕೇಳೋ ಹಾಗೆ ನಾಟಕ ಮಾಡಿ ಮಾಧುರಿಯನ್ನ ಕೊಲ್ತಾನೆ. ಕೊನೆಗೂ ಸಾಯಿಸಿದ್ರ ಸೈಕೋನ. ಆಗ ಪೂಜಾ ಪೊಲೀಸ್ ಅವರೊಂದಿಗೆ ಅಲ್ಲಿಗೆ ಬರ್ತಾಳೆ. ರೋಷನ್ ಅವರೆಲ್ಲರನ್ನು ದೇವೆ ಕೊಂದಿದ್ದು ಅಂತ ಪೊಲೀಸ್ ಅವರಿಗೆ ಹೇಳಿ ಅವನನ್ನ ಅರೆಸ್ಟ್ ಮಾಡಿಸಿ ಮಾಧುರಿಯ ಎಲ್ಲಾ ಆಸ್ತಿಗೆ ತಾನೇ ವಾರಸುದಾರನಾಗ್ತಾನೆ. ನಂತರ ಅಲ್ಲಿಗೆ ಬಂದ ಪೊಲೀಸ್ ಅವರು ದೇವ್ ಅವರು ನಮಗೆ ಎಲ್ಲಾ ವಿಷಯನೂ ಹೇಳಿದ್ದಾರೆ ಅಂತ ಹೇಳಿ ರೋಷನ್ ನನ್ನನ್ನ ಅರೆಸ್ಟ್ ಮಾಡ್ತಾರೆ. ನೋಡಿದ್ರ ಎಷ್ಟೇ ಯಾರೇ ಹೆಂಗೆ ಬಚಾವಾದ್ರೂನು ಕೊನೆಯದಾಗಿ ಸತ್ಯನೇ ಗೆಲ್ಲೋದು ಅನ್ನೋದಕ್ಕೆ ಇದೇ ಕಾರಣ ಅಲ್ವಾ? ಸೋ ಕಥೆ ಇಲ್ಲಿಗೆ ಮುಗೀತು. ಹೇಗೆ ಅನ್ನಿಸ್ತು ಕಥೆ? ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ಹೊಸ ಇಂಟರೆಸ್ಟಿಂಗ್ ಸ್ಟೋರಿ ಜೊತೆಗೆ.